ಈಗ ಫೋಟೋ ಸ್ಟುಡಿಯೋ ಅಂದರೆ there are various kinds. Otherwise, if they have their own sources of money, it is always better to put your own money into the business. ನೀವು ಕಂಟಿನ್ಯೂಸ್ ಆಗಿ ನಿಮ್ಮ ಎಫರ್ಟ್ಸ್ ಹಾಕಿದ್ರೆ ಅದರ ನೀವು ಮಾಡಿರೋ ಇನ್ವೆಸ್ಟ್ಮೆಂಟ್ ನಿಮಗೆ ರಿಟರ್ನ್ಸ್ ಬರುತ್ತೆ. 10 ಲಕ್ಷ ಆದ್ರೂ ಸಾಕಾಗಲ್ಲ. ಎಷ್ಟು ಇನ್ವೆಸ್ಟ್ ಮಾಡ್ತೀರೋ ಅಷ್ಟನ್ನು ನೀವು ದೊಡ್ಡದು ಮಾಡ್ಬೋದು. ಆರ್ಡ್ರು ತೊಗೊಳೋದು ಇಂಪಾರ್ಟೆಂಟ್. ಅದು ತೊಗೊಂಡ ಮೇಲೆ ಎಲ್ಲರಿಗೂ ಹಂಚ್ಬೋದು. ನಾವೇ ಎಲ್ಲ ಕೆಲಸ ಮಾಡಬೇಕು ಅಂತ ಏನಿಲ್ಲ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಮದುವೆ ಆಗಿರ್ಬೋದು, ನಾಮಕರಣ ಆಗಿರ್ಬೋದು ಅಥವಾ ಬರ್ಡೇ ಆಗಿರ್ಬೋದು, ಏನೇ ಇವೆಂಟ್ಸ್ಗಳಿದ್ರೂ ಕೂಡ ಅಲ್ಲಿ ಫೋಟೋಗ್ರಾಫರ್ ಕಂಪಲ್ಸರಿ. ಸೊ ಪ್ರೀ ವೆಡ್ಡಿಂಗ್ ಶೂಟ್ ಆಗಿರ್ಬೋದು, ಪ್ರೆಗ್ನೆನ್ಸಿ ಶೂಟ್ ಆಗಿರ್ಬೋದು ಅಥವಾ ಬೇಬಿ ಫೋಟೋ ಶೂಟ್ ಆಗಿರ್ಬೋದು, ಇವೆಲ್ಲ ಕೂಡ ನಮ್ಮ ಜೀವನದ ಒಂದು ಖುಷಿಯ ಕ್ಷಣ ಆಗಿರುತ್ತೆ. ಆ ಖುಷಿಯ ಕ್ಷಣವನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ಇಷ್ಟಪಡ್ತೀವಿ. ಅದು ಫೋಟೋಗಳಿಂದ ಮಾತ್ರ ಸಾಧ್ಯ ಸ್ನೇಹಿತರೆ. ಸೊ ನಿಮಗೆ ಗೊತ್ತಾ, ಪ್ರತಿ ವರ್ಷ ಭಾರತದಲ್ಲಿ 10 ಲಕ್ಷಗಳಷ್ಟು ಮದುವೆ ಆಗುತ್ತೆ ಸ್ನೇಹಿತರೆ. ಸೊ ಬರೀ ಮದುವೆ 10 ಲಕ್ಷ ಆದರೆ ಉಳಿದ ಇವೆಂಟ್ಸ್ಗಳು ಎಷ್ಟು ಅಂತ ಹೇಳಿ ಲೆಕ್ಕ ಹಾಕಿ. ಸೊ ಹಾಗಾಗಿ ಪ್ರತಿ ವರ್ಷ ಪ್ರತಿದಿನ ಕೆಲಸ ಇದ್ದೇ ಇರುತ್ತೆ ಅಂತಂದರೆ ಅದು ಫೋಟೋಗ್ರಾಫರ್ಸ್ಗೆ ಅಂತ ಹೇಳ್ಬೋದು. ಸೊ ಇನ್ ಕೇಸ್ ನೀವು ಫೋಟೋಗ್ರಫಿ ಬಿಸ್ನೆಸ್ಸನ್ನು ಶುರು ಮಾಡುವಂಥ ಯೋಚನೆ ಇದ್ದರೆ ಈ ವಿಡಿಯೋ ನಿಮಗೋಸ್ಕರ. ಫೋಟೋಗ್ರಫಿ ಬಿಸ್ನೆಸ್ಸನ್ನು ಶುರು ಮಾಡಬೇಕು ಅಂತಂದರೆ ಬಂಡವಾಳ ಎಷ್ಟಿರಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಫೋಟೋ ಸ್ಟುಡಿಯೋ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗಿರುವಂತಹ ರಾಮದಾಸ್ ಆಗಿರ್ಬೋದು, ಮಹೇಶ್ ಅವರು ಇವತ್ತು ನಿಮಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಹಾಗಾಗಿ ಈ ವಿಡಿಯೋವನ್ನ ಕೊನೆಯ ತನಕ ಮಿಸ್ ಮಾಡದೆ ನೋಡಿ. There are various kinds. ಅಂದರೆ ಈಗ ಫ್ಯಾಷನ್ ಫೋಟೋಗ್ರಫಿ ಇಸ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಸ್ಟುಡಿಯೋಸ್ ವಿಚ್ ಹ್ಯಾಪನ್ಸ್. ಅಂದರೆ ಫ್ಯಾಷನ್ ಫೋಟೋಗ್ರಫಿ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ ಸ್ಟುಡಿಯೋ ಸೆಟಪ್ ಮಾಡೋಕ್ಕೆ. ಅದು ಬಿಟ್ಟು ಬೇಸಿಕ್ ಸ್ಟುಡಿಯೋ ಅಂದರೆ ಬೇಸಿಕ್ ಫೋಟೋ ಸ್ಟುಡಿಯೋಗೆ ನೀವು ಫಸ್ಟು ಒಂದು ಎಕ್ವಿಪ್ಮೆಂಟ್ ಮತ್ತು ಜಾಗ, ಇಂಟೀರಿಯರ್ಸ್ ಅಂದರೆ ಬೇಸಿಕ್ ಇಂಟೀರಿಯರ್ಸ್ ಮಾಡಿಸಿದ್ರು. ಈಗ ಬೇಸಿಕ್ ಎಕ್ವಿಪ್ಮೆಂಟ್ ಅಂದರೆ ಈಗ ಬೇಸಿಕ್ ಕ್ಯಾಮ್ರಾ ಮತ್ತು ಲೈಟ್ಸ್ ಮತ್ತು ಬೇಸಿಕ್ ಇಂಟೀರಿಯರ್ಸಿಗೆ ಒಂದು 4ರಿಂದ 5 ಲಕ್ಷ ಬೇಕಾಗುತ್ತೆ ಬೇಸಿಕ್ ಸ್ಟುಡಿಯೋಗೆ. ಮತ್ತು ಒಂದು ಮಿಡ್ ರೇಂಜಲ್ಲಿ ಸ್ವಲ್ಪ ಅಂದರೆ ಬರೀ ಫೋಟೋ ಸ್ಟುಡಿಯೋ ಅಲ್ಲದೆ ಅದ್ರ ಜೊತೆ ಪ್ರಿಂಟಿಂಗ್ ಮತ್ತು ಬೇರೆ ಸರ್ವಿಸಸ್ಸು ಪ್ರೊವೈಡ್ ಮಾಡ್ತೀನಿ ಅಂದರೆ ಒಂದು 5ರಿಂದ 10 ಲಕ್ಷ ಬೇಕಾಗುತ್ತೆ. ಇನ್ನು ಯು ವಾಂಟ್ ಟು ಡೂ ಅ ಟಾಪ್ ಆ್ಯಂಡ್ ಫೋಟೋಗ್ರಫಿ ಸ್ಟುಡಿಯೋ ಅಂದರೆ ಎಲ್ಲ ಎಕ್ವಿಪ್ಮೆಂಟ್ ಇದ್ದು ಫ್ಯಾಷನ್ ಫೋಟೋಗ್ರಫಿ ಮತ್ತು ಕಾಮರ್ಸ್ ಫೋಟೋಗ್ರಫಿ ಇವೆಲ್ಲ ಮಾಡಬೇಕು ಅಂದರೆ ಒಂದು 10ರಿಂದ 20 ಲಕ್ಷವರೆಗೂ ಅದರ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸೊ ಈಗ ಕೆಲವರೆಲ್ಲ ಬರೀ ಎಕ್ವಿಪ್ಮೆಂಟ್ ಇಟ್ಕೊಂಡು ಫ್ರೀಲಾನ್ಸ್ ಫೋಟೋಗ್ರಫಿನೂ ಮಾಡ್ತಾರೆ. ಬಟ್ ಸ್ಟುಡಿಯೋಗೆ ಸೊ ಸ್ಟಾರ್ಟಿಂಗ್ ಫ್ರಮ್ 5 lakhs to 20 lakhsವರೆಗೂ ಇನ್ವೆಸ್ಟ್ಮೆಂಟ್ ಇರುತ್ತೆ. ಫಂಡನ್ನ ದೇರ್ ಆರ್ ಲಾಟ್ ಆಫ್ ಇನ್ಸ್ಟಿಟ್ಯೂಷನ್ಸ್ ವಿಚ್ ಗಿವ್ ಲೋನ್ಸ್. ಅಂದರೆ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸಿಂದ ಆಗ್ಬೋದು, ಲೋನ್ಸ್ ಕೊಡ್ತಾರೆ. ಬೇಸ್ಡ್ ಆನ್ ಒಂದು ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಆಗಿದ್ದರೆ ಬೇಸ್ಡ್ ಆನ್ ಯುವರ್ ಇದು ಟರ್ನ್ ಓವರ್ ಲೋನ್ಸ್ ಕೊಡ್ತಾರೆ. ಇನ್ನೊಂದು ಇಲ್ಲ ಅಂದರೆ ಈ ಮಾರ್ಟ್ಗೇಜ್ ಅದರ್ ಟೈಪ್ಸ್ ಆಫ್ ಲೋನ್ಸ್ ಆರ್ ಅವೈಲೇಬಲ್. ಸೊ ಆ ಥರ ಒಂದು ಲೋನ್ ತೊಗೊಂಡು ಮಾಡ್ಬೋದು. ಇಲ್ಲ ಇಫ್ ಯು ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್ ಬಂದು ಇನ್ವೆಸ್ಟ್ಮೆಂಟ್ ಇದು ಬಂದಿದ್ದ ಟರ್ನ್ ಓವರ್ ಅದರಲ್ಲೇ ಇನ್ವೆಸ್ಟ್ ಮಾಡಿ ಅದನ್ನು ಬಿಸ್ನೆಸ್ ಇಂಪ್ರೂವ್ ಮಾಡ್ಕೊತಾ ಹೋಗ್ಬೋದು. ಈಗ ಒಬ್ಬರಿಗೆ ಸ್ವಂತವಾಗಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಅಂದರೆ ಡೈರೆಕ್ಟಾಗಿ ಇನ್ವೆಸ್ಟ್ಮೆಂಟ್ ಆಗಲ್ಲ, ಲೋನೇ ಬೇಕಾಗುತ್ತೆ, ಡೈರೆಕ್ಟ್ ಕ್ಯಾಪಿಟಲ್ ಇಲ್ಲ ಅಂದರೆ ದೆನ್ ದೇ ಕ್ಯಾನ್ ಅಪ್ರೋಚ್ ನ್ಯಾಷನಲೈಸ್ ಬ್ಯಾಂಕ್ ಆ್ಯಂಡ್ ಟೇಕ್ ಅ ಲೋನ್ ಫ್ರಮ್ ದೆಮ್. ಅದರ್ವೈಸ್ ಇಫ್ ದೇ ಹ್ಯಾವ್ ದೇರ್ ಓನ್ ಸೋರ್ಸಸ್ ಆಫ್ ಮನಿ, ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಪುಟ್ ಯುವರ್ ಓನ್ ಮನಿ ಇನ್ ಟು ದ ಬಿಸ್ನೆಸ್ ಆ್ಯಂಡ್ ಟರ್ನ್ ಇಟ್ ಓವರ್. ಅಂದರೆ ಆಗೋ ಬಿಸ್ನೆಸ್ಸಿಂದ ಮತ್ತೆ ಇನ್ವೆಸ್ಟ್ಮೆಂಟ್ ಅಲ್ಲಿಂದನೇ ಟರ್ನ್ ಓವರ್ ಮಾಡಿ ಅದರಿಂದ ಈ ಟರ್ನ್ ಓವರ್ ಮಾಡೋದು ಬೆಟರ್ ಆ್ಯಕ್ಚುಲಿ. ಬಟ್ ಇಫ್ ಯು ಹ್ಯಾವ್ ಅ ಲೋನ್ ಕಮಿಟ್ಮೆಂಟ್, ಯು ಹ್ಯಾವ್ ಟು ಅಂದರೆ ಲೋನ್ ಕಮಿಟ್ಮೆಂಟ್ ಇದ್ದರೆ ಆ ಮಂತ್ಲಿ ಪೇಮೆಂಟ್ ಒಂದು ಆನ್ ಟೈಮ್ ಪೇಮೆಂಟ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಇಟ್ ವಿಲ್ ಬಿ ಅ ಲಾಟ್ ಆಫ್ ಪ್ರೆಷರ್ ಒಂದು. ಸೊ ಇಟ್ ಈಸ್ ಆಲ್ವೇಸ್ ಗುಡ್ ಟು ಪುಟ್ ಯುವರ್ ಓನ್ ಮನಿ ಇನ್ ಟು ದ ಬಿಸ್ನೆಸ್ ಆ್ಯಂಡ್ ಟರ್ನ್ ಇಟ್ ಓವರ್ ಸೊ ದ್ಯಾಟ್ ಇಟ್ ಗ್ರೋಸ್. ಫಾರ್ ಎ ಫೋಟೋಗ್ರಫಿ ಬಿಸ್ನೆಸ್ ಯು ನೀಡ್ ಅಟ್ ಲೀಸ್ಟ್ 3 years ಆಫ್ 3 ವರ್ಷ ನೀವು ಕಂಟಿನ್ಯೂಸ್ ಆಗಿ ನಿಮ್ಮ ಎಫರ್ಟ್ಸ್ ಹಾಕಿದ್ರೆ ಅದರ ನೀವು ಮಾಡಿರೋ ಇನ್ವೆಸ್ಟ್ಮೆಂಟ್ ನಿಮಗೆ ರಿಟರ್ನ್ಸ್ ಬರುತ್ತೆ. ಇಟ್ ಆಲ್ ಡಿಪೆಂಡ್ಸ್ ಆನ್ ಯಾವ ಜಾನರ್. ಅಂದರೆ ಈಗ ವೆಡ್ಡಿಂಗ್ಸಲ್ಲಿ ಮಾಡೋರು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕಡಿಮೆ ಇರುತ್ತೆ. ಮತ್ತು ಜನರಲ್ ಫೋಟೋಗ್ರಫಿ ಮಾಡೋರಿಗೆ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಟೈಮ್ ತಗೊಳುತ್ತೆ. ಫ್ಯಾಷನ್ ಫೋಟೋಗ್ರಫಿಯಲ್ಲಿ ರಿಟರ್ನ್ಸ್ ಸ್ವಲ್ಪ ಜಾಸ್ತಿ ಇದೆ. ಸೊ ಈ ಫೋಟೋಗ್ರಫಿಯಲ್ಲಿ ಯಾವ ಥರ ಜಾನರ್ ಯಾವ್ದು ಯೂಸ್ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ.
ಜನರಲಿ ಈಗ ಮಾರ್ಕೆಟಿಂಗ್ ಅಂದರೆ ಯು ನೀಡ್ ಅ ವೆಬ್ಸೈಟ್ ಮಾಡಬೇಕಾಗತ್ತೆ. ಮತ್ತು ನಿಮ್ಮ ಇದು ಸರ್ವಿಸಸ್ ಯು ಹ್ಯಾವ್ ಟು ಡೂ ಅ ಲಾಟ್ ಆಫ್ SEO ಅಂದರೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಮಾಡಬೇಕಾಗತ್ತೆ. ಮತ್ತು ಇದು ಡಿಜಿಟಲ್ ಮಾರ್ಕೆಟಿಂಗ್ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಡಿಜಿಟಲ್ ಮಾರ್ಕೆಟಿಂಗ್ ಮಾಡಿದ್ರೇ ನಿಮ್ಮ ಸರ್ವಿಸಸ್ ಇಟ್ ವಿಲ್ ಗೋ ಅರೌಂಡ್ ಇನ್ ದ ವೆಬ್. ಅದು ಬಿಟ್ಟು ನೀವು ಜಸ್ಟ್ ಡಯಲ್ ಮತ್ತು ಈ ಥರ ಬೇರೆ ಕಂಪ್ನೀಸ್ ಜೊತೆ ಟೈಅಪ್ ಆಗಿ ಅವ್ರದ್ದು ಸಪೋರ್ಟ್ ತಗೊಳ್ಬೇಕಾಗತ್ತೆ. ಸೊ ಈ ಥರ ಎಕ್ಸ್ಪೆನ್ಸಸ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಮತ್ತು ನಿಮಗೆ ಬೇರೆ ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಇದ್ದೇ ಇರುತ್ತೆ. ಕ್ಯಾಮ್ರಾಸ್ ಮತ್ತು ಆಕ್ಸೆಸರೀಸ್ ದಟ್ ಈಸ್ ದ ಬೇಸಿಕ್. ಅಂದರೆ ಈಗ ಫೋಟೋಗ್ರಫಿ ಬಿಸ್ನೆಸ್ಸಲ್ಲಿ ಅದೇ ಬೇಸಿಕ್. ಸೊ ಒಂದು ಕ್ಯಾಮ್ರಾ ನಿಮಗೆ ಪ್ರೊಫೆಷ್ನಲ್ ಕ್ಯಾಮ್ರಾ ಅಂದರೆ 2.5 ಲಕ್ಷದಿಂದ 5 ಲಕ್ಷವರೆಗೂ ಆಗುತ್ತೆ ಬೇಸಿಕ್ ಕ್ಯಾಮ್ರಾ. ಮತ್ತು ಲೆನ್ಸಸ್ ಈಚ್ ಲೆನ್ಸ್ ನಿಮಗೆ 30,000ಇಂದ ಹಿಡಿದು 9 ಲಕ್ಷವರೆಗೂ ಇದೆ. ಸೊ ಡಿಪೆಂಡಿಂಗ್ ಆನ್ ಇದು ರಿಕ್ವೈರ್ಮೆಂಟ್ 50 to 60% ಆಫ್ ಯುವರ್ ಇನ್ವೆಸ್ಟ್ಮೆಂಟ್ ವಿಲ್ ಗೋ ಆನ್ ಕ್ಯಾಮ್ರಾ ಆ್ಯಂಡ್ ಯುವರ್ ಎಕ್ವಿಪ್ಮೆಂಟ್. Rest of the other expenses will be about 40%. The basic requirement, camera and lights, is the major expenses for your photography business. Photography interiors ಅಂದರೆ ಈಗ ಬೇಸಿಕ್ ಈಗ ಫ್ಯಾಮಿಲೀಸ್ ಮತ್ತು ಕ್ಲೈಂಟ್ಸ್ ಬರೋದ್ರಿಂದ ಫೋಟೋಗ್ರಫಿ ಇಂಟೀರಿಯರ್ಸ್ಗೆ ನೀವು ಒಂದು 4 to 5 lakhs ಎಕ್ಸ್ಪೆನ್ಸಸ್ ಆಗುತ್ತೆ. ಎಕ್ಸ್ಟೀರಿಯರ್ ಈಗ ಒಂದು ಆಚೆ ಕಸ್ಟಮರ್ಸ್ ನಿಮ್ಮ ಸ್ಟುಡಿಯೋ ಇದೆ ಅಂತ ಗೊತ್ತಾಗಬೇಕಾಗುತ್ತೆ. ಅದಕ್ಕೆ ಸ್ಪೆಸಿಫಿಕ್ ಆಗಿ ಬೋರ್ಡ್ಸ್ ಬೇಕಾಗುತ್ತೆ. ಸೊ ಹಾಗಾಗಿ ಎಕ್ಸ್ಟೀರಿಯರ್ ಸ್ವಲ್ಪ ಎಕ್ಸ್ಪೆನ್ಸಿವ್, ಅಂದರೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಎಕ್ಸ್ಟೀರಿಯರ್ಸ್ ಬೇಕಾಗುತ್ತೆ. ಇಂಟೀರಿಯರ್ ಒಂದು ಸ್ಟುಡಿಯೋಗೆ ಫ್ಯಾಮ್ಲೀಸ್ ಮತ್ತು ಇವ್ರು ಬರೋಕ್ಕೆ ಅನುಕೂಲತೆ ಏನೇನು ಬೇಕು, ಈಗ AC ಆಗಲಿ ಮತ್ತು ನಿಮ್ಮ ಸೋಫಾ ಆಗಲಿ, ಬೇಸಿಕ್ ಅದರ್ ಇಂಟೀರಿಯರ್ಸ್ಗೆ ಸ್ಪೆಂಡ್ ಮಾಡಲೇಬೇಕಾಗತ್ತೆ. ಒಂದು 4 to 5 lakhs ಅಬೌಟ್ ಇಂಟೀರಿಯರ್ಸ್ಗೆ ವರ್ಕ್ ಕೆಲಸ. ಡಿಸೈನರ್ಸ್ ಅಂತ ಏನಿರಲಿಲ್ಲ. ಸೊ ನಮಗೆ ಈ ಥರ ಇಂಟೀರಿಯರ್ಸ್ ಇದ್ದರೆ ಚೆನ್ನಾಗಿರುತ್ತೆ. ಸೊ ಫೋಟೋಗ್ರಫಿ ಅನ್ನುವಂಥದ್ದು ಒಂದು ಕ್ರಿಯೇಟಿವ್ ವರ್ಕ್ ಆಗಿರುತ್ತೆ ಸ್ನೇಹಿತರೆ. ಕೈಯಲ್ಲಿ ಕ್ಯಾಮ್ರಾ ಇದ್ದ ತಕ್ಷಣ ನಾವು ಫೋಟೋಗ್ರಾಫರ್ ಆಗೋದಕ್ಕೆ ಸಾಧ್ಯ ಇಲ್ಲ. ಅದರ ಬಗ್ಗೆ ಸಾಕಷ್ಟು ನಾಲೆಜ್ ಇರಬೇಕಾಗತ್ತೆ, ನಮಗೆ ಆಸಕ್ತಿ ಇರಬೇಕು. ಸೊ ಹಾಗಾಗಿ ಫೋಟೋಗ್ರಫಿ ಬಿಸ್ನೆಸ್ ಬಗ್ಗೆ ಕಂಪ್ಲೀಟ್ 2 ಗಂಟೆಯ ಕೋರ್ಸನ್ನು ನಿಮಗೋಸ್ಕರ ಫ್ರೀಡಮ್ ಆ್ಯಪ್ ಡಿಸೈನ್ ಮಾಡಿದೆ. ಇಲ್ಲಿ ನೀವು ಫೋಟೋಗ್ರಾಫರ್ ಆಗಬಹುದು. ಸೊ ಹೇಗೆ ಆಗಬೇಕು ಅನ್ನೋದನ್ನು ಫ್ರೀಡಮ್ ಆ್ಯಪ್ ನಿಮಗೆ ತಿಳಿಸ್ಕೊಡುತ್ತೆ. ಹಾಗಾಗಿ ಈಗಲೇ ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ. ನಮ್ಮ ಕೆಲಸಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಐಡಿಯಾ ಇತ್ತು. ಆಮೇಲೆ ಬೇಸಿಕ್ ಒಂದು ಕೆಲಸಕ್ಕೆ ಎಷ್ಟು ಸ್ಪೇಸ್ ಬೇಕಾಗುತ್ತೆ, ಈಗ ಕಾಮರ್ಸ್ ಫೋಟೋಗ್ರಫಿ ಅಂದರೆ ಸ್ಪೇಸ್ ಎಷ್ಟು ಬೇಕಾಗುತ್ತೆ ಅನ್ನೋದ್ರ ಮೇಲೆ ನಾವು ನಮ್ಮದೇ ಓನ್ ಐಡಿಯಾ ಮಾಡಿಸಿರೋದು. ಜನರಲ್ ಇಂಟೀರಿಯರ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಬಿಕಾಸ್ ಈಗ ಯಾರಾದರೂ ನಿಮ್ಮ ಸ್ಟುಡಿಯೋಗೆ ಬಂದರು, ದೇ ಶುಡ್ ಫೀಲ್ ದಟ್ ಇಟ್ಸ್ ಅ ಪ್ರೊಫೆಷ್ನಲ್ ಸ್ಟುಡಿಯೋ. ಅಂದರೆ ಸ್ಟುಡಿಯೋ ಚೆನ್ನಾಗಿ ಇಂಟೀರಿಯರ್ಸ್ ಆಗಿದ್ದರೆ ಅವ್ರಿಗೆ ಒಂದು ಖುಷಿ ಕೊಡುತ್ತೆ ಕಸ್ಟಮರ್ಸ್ಗೆ. ಆಮೇಲೆ ಕಂಫರ್ಟ್ ಇರುತ್ತೆ. ನೀವು ಎಷ್ಟು ಈಗ ಸ್ಕ್ವೇರ್ ಫುಟ್ ಎಷ್ಟು ರಿಕ್ವೈರ್ಮೆಂಟ್ ಇದೆ ಒಂದು ಕೆಲಸಕ್ಕೆ, ಅಷ್ಟು ನೀವು ಆಕ್ಯುಪೈ ಮಾಡಿಕೊಂಡ್ರೆ ನಿಮಗೆ ಡೈಲಿ ಆಪ್ರೇಷನ್ಸಲ್ಲಿ ಈಸಿ ಆಗುತ್ತೆ. ಸೊ ಇಂಟೀರಿಯರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಅಂದರೆ ನಿಮಗೆ ಬೇಕಾದ ಸ್ಪೇಸ್, ಸ್ಟುಡಿಯೋಗೆ ಎಷ್ಟು ಸ್ಪೇಸ್ ಬೇಕೋ ಅಷ್ಟು ಇರಲೇಬೇಕಾಗುತ್ತೆ. ಜನರಲಿ ಈಗ ಬೆಂಗಳೂರಲ್ಲಿ ಒಂದು ರೆಂಟ್ಗೆ ಅಥವಾ ಲೀಸ್ಗೆ ಅಂತ ತಗೊಂಡ್ರೆ ಇದು 10 months ಸೆಕ್ಯೂರಿಟಿ ಡೆಪಾಸಿಟ್ ಈಸ್ ವಾಟ್. ಅಂದರೆ ಎಲ್ಲರೂ 10 months ಡೆಪಾಸಿಟ್ ತೊಗೋತಾರೆ. ಸೊ ಈಗ 20-30,000 ರೆಂಟ್ ಇದ್ದರೆ ಅರೌಂಡ್ 3 lakhs ಸೆಕ್ಯೂರಿಟಿ ಡೆಪಾಸಿಟ್ ಕೊಡಬೇಕಾಗುತ್ತೆ. ಇಂಪಾರ್ಟೆಂಟ್ ಆಗುತ್ತೆ, ಇನ್ಶೂರೆನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಎಕ್ಸ್ಪೆನ್ಸಿವ್ ಎಕ್ವಿಪ್ಮೆಂಟ್ ಇಟ್ಟಿರ್ತೀರ, ಅದು ಕಳ್ತನ ಆಗೋದು ಇಲ್ಲ ಡ್ಯಾಮೇಜ್ ಆಗೋದು ಈ ಥರ ಏನಾದರೂ ಆದರೆ ಒಂದು ಸಪೋರ್ಟ್ ಬೇಕಾಗುತ್ತೆ. ಸೊ ಇನ್ಶೂರೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಪರ್ ಮಂತ್ ಒಂದು 2,000ಇಂದ ಅಬೌಟ್ 6,000ವರೆಗೂ ಆಗುತ್ತೆ ಇನ್ಶೂರೆನ್ಸ್ ಪ್ರೀಮಿಯಮ್. ಸೊ ಅದನ್ನು ಮಾಡಿಸೋದ್ರಿಂದ ಇನ್ನು ಮುಂದೆ ಇನ್ ಕೇಸ್ ಏನಾದರೂ ಎಕ್ವಿಪ್ಮೆಂಟ್ ಕಳ್ತನ ಆಗೋದಿರಲಿ, ಏನಾದರೂ ಆ ಥರ ಒಂದು ಸಿಚುವೇಶನ್ ಇದ್ದಾಗ ನಿಮಗೆ ಸಪೋರ್ಟ್ ಸಿಗುತ್ತೆ. ಇಲ್ಲ ಮತ್ತು ಏನಾದರೂ ಶಾರ್ಟ್ ಸರ್ಕ್ಯೂಟ್, ಈ ಎಲೆಕ್ಟ್ರಿಕಲ್ ಶಾರ್ಟ್ ಸರ್ಕ್ಯೂಟ್ ಆಗ್ಬೋದು, ಬೇರೆ ಏನಾದರೂ ಡ್ಯಾಮೇಜ್ ಆಗೋ ಸಿಚುವೇಷನಲ್ಲಿ ನಿಮಗೆ ಇನ್ಶೂರೆನ್ಸ್ ಕವರ್ ಮಾಡ್ತಾರೆ ಮತ್ತು ಸಪೋರ್ಟ್ ಸಿಗುತ್ತೆ, ಹೆಲ್ಪ್ ಆಗುತ್ತೆ. ಸರ್, ಇದು ಸ್ಟೇಜ್ ಯಾರು ಸಣ್ಣದು ಸ್ಟುಡಿಯೋ ಮಾಡ್ತೀನಿ ಅಂದರೆ 5 ಲಕ್ಷ ಇದ್ದರೆ ಸಾಕು. ಅವನು ಬಾಡಿಗೆ ಒಂದು 50,000 ಅಡ್ವಾನ್ಸ್ ಕೊಡ್ತಾನೆ.
ಒಂದು 4-5 ಸಾವಿರ ಸ್ಟುಡಿಯೋಗೆ ಬಿಲ್ಡಿಂಗ್ ಕೊಡ್ತಾನೆ. ಆಮೇಲೆ ಕ್ಯಾಮ್ರಾ ಒಂದು 2 ಲಕ್ಷ 2.5 ಲಕ್ಷದ್ದು ಒಂದು ಕ್ಯಾಮ್ರಾ ತೊಗೋತಾನೆ. ಲೈಟಿಂಗ್ಸ್ ಒಂದು 50,000ಕ್ಕೆ ಲೈಟಿಂಗ್ಸ್ ಹಾಕುತ್ತಾನೆ. ಹಿಂದ್ಗಡೆ ಬ್ಯಾಕ್ ಡ್ರಾಪ್ಗಳು ಬೇಕು, ಅದೊಂದು 4 ಇಟ್ಕೊಂಡ್ರೆ ಅದೊಂದು 25,000ಕ್ಕೆ ಸಿಗುತ್ತೆ. ಎಲ್ಲ ಸೇರಿ ಒಂದು 5 ಲಕ್ಷದೊಳಗಿದ್ರೆ ಚೆನ್ನಾಗೇ ಮಾಡ್ಬೋದು. ಫರ್ನಿಚರ್ ಬೇಕು ಅದಕ್ಕೆ. ಅದಕ್ಕಿಂತ ಹೈಯರ್ ಹ್ಯಾಂಡು ಅಂದರೆ ಒಂದು 10 ಲಕ್ಷ ಬೇಕು. 10 ಲಕ್ಷದಲ್ಲಿ ಒಂದು ವೀಡಿಯೋ ಕ್ಯಾಮ್ರಾನು ಇಟ್ಕೋಬೋದು, ಅವನು ಸ್ಟಿಲ್ ಕ್ಯಾಮ್ರಾನು ಇಟ್ಕೋಬೋದು, ಫ್ಲ್ಯಾಶು, ಅದರದ್ದು ಎಕ್ವಿಪ್ಮೆಂಟ್ಸ್ಗಳು ವೀಡಿಯೋ ಕ್ಯಾಮ್ರಾಗೆ ಏನೇನು ಬೇಕೋ ಅದೆಲ್ಲ ಅಸಸರೀಸ್ ಏನೇನು ಬೇಕೋ ಅದು ಬೇಕೇ ಬೇಕು. ಚಾರ್ಜರಿಂದ ಹಿಡಿದು ಲೈಟಿಂದ ಹಿಡಿದು ಅದರದ್ದು. ಆಮೇಲೆ ಅದಕ್ಕಿಂತ ಹೈ ಹ್ಯಾಂಡ್ ಮಾಡ್ತೀನಿ ಅಂದರೆ ಒಂದೇ ಸ್ಟುಡಿಯೋದಲ್ಲಿ LED ಸ್ಕ್ರೀನ್ ಇಟ್ಕೋಬೇಕು, ಅವನು ಕ್ರೇನ್ ಇಟ್ಕೋಬೇಕು, ಡ್ರೋನ್ ಇಟ್ಕೋಬೇಕು. ಅದು ವಾಸ್ಟ್. ಅದಕ್ಕೆ 50 ಲಕ್ಷ ಆದ್ರೂ ಸಾಕಾಗಲ್ಲ. ಎಷ್ಟು ಇನ್ವೆಸ್ಟ್ ಮಾಡ್ತೀರೋ ಅಷ್ಟನ್ನು ನೀವು ದೊಡ್ಡದು ಮಾಡ್ಬೋದು. LED ಸ್ಕ್ರೀನ್ನ ಎರಡು ಹಾಕ್ಸೋರು 20 ಇಟ್ಕೋತಾರೆ. ಆ 20 ಇಟ್ಕೊಂಡ್ರೆ ಅವರು ದೊಡ್ಡ ಈವೆಂಟ್ಗಳಿಗೆಲ್ಲ ಸಪ್ಲೈ ಮಾಡ್ತಾರೆ. ಆವಾಗ ಅದಕ್ಕೆ ಇನ್ವೆಸ್ಟ್ಮೆಂಟ್ ಜಾಸ್ತಿನೇ. ಸ್ಟಾರ್ಟಿಂಗ್ ವಿತ್ ಬರೀ ಡ್ರೋನಲ್ಲೇ ಬರೀ ಕ್ಯಾಮ್ರಾನೇ ಇಟ್ಕೊಂಡಿಲ್ಲ ಯಾರೂ. ಡ್ರೋನ್ ಇಟ್ಕೊಂಡು ಅವ್ನು ಸಂಪಾದನೆ ಮಾಡ್ತಾಯಿದ್ದಾರೆ ಸ್ಟುಡಿಯೋ ಅಂತ. ಆ ಥರ ಅವರವರ ಲೆವೆಲ್ಗೆ ಮಿಕ್ಕಿದ್ದು. ಡ್ರೋನ್ ಇಟ್ಕೊಂಡಿರೋನು ಫೋಟೋ ವೀಡಿಯೋ ಬಂತು ಅಂದರೆ ಫೋಟೋ ವೀಡಿಯೋನ ಬೇರೆಯವ್ನಿಗೆ ಹೇಳ್ಕೊತಾನೆ, ಡ್ರೋನ್ ಮಾತ್ರ ನಡೆಸ್ತಾನೆ. ಅವ್ನಿಗೂ ಅದು ಅವನು ಚೆನ್ನಾಗೇ ಆಗುತ್ತೆ ಬಿಸ್ನೆಸ್. ಆ ಥರ ಇದು ಇಂಥದ್ದೇ ಆಗಬೇಕು ಅಂತ ಏನಿಲ್ಲ. ಎಲ್ಲದನ್ನೂ ಇಟ್ಕೊಂಡ್ರೆ ಎಲ್ಲದನ್ನೂ ಹ್ಯಾಂಡ್ಲ್ ಮಾಡೋಕ್ಕೂ ಆಗಲ್ಲ ಅವ್ರ ಕೈಲಿ. ಯಾವುದಾದ್ರು ಒಂದು ಹ್ಯಾಂಡ್ಲ್ ಮಾಡ್ಬೋದು ಅಷ್ಟೇ, ಇನ್ನು ಮಿಕ್ಕಿದ್ದೆಲ್ಲ ಹೈರ್ ಮಾಡ್ಕೋಬೇಕು. ಈಗಿನ ಟ್ರೆಂಡ್ ಹೇಗೆ ಇರುತ್ತೆ ಅಂದರೆ ಆರ್ಡ್ರು ತೊಗೊಳೋದು ಇಂಪಾರ್ಟೆಂಟು. ಆ ತೊಗೊಂಡ್ಮೇಲೆ ಎಲ್ಲರಿಗೂ ಹಂಚ್ಬೋದು. ನಾವೇ ಎಲ್ಲ ಕೆಲಸ ಮಾಡಬೇಕು ಅಂತೇನಿಲ್ಲ. ಕ್ಯಾಮ್ರಾ ನಾವು ಆಪ್ರೇಟ್ ಮಾಡಿದ್ರೆ ಅದೊಂದು ನಾವು ಆಪ್ರೇಟ್ ಮಾಡ್ಕೋತೀವಿ, ವೀಡಿಯೋ ಬೇರೆಯವ್ರು ಮಾಡ್ತಾರೆ. LED ತಂದವರು ಅವ್ರು ಬೇರೆ ಬಂದು ತಂದು ಅವ್ರ ಪಾಡಿಗವರು ಅವ್ರು ಜೋಡಿಸ್ಬಿಟ್ಟು ಅವ್ರ ಪಾಡಿಗವರು ಅದು ಕನೆಕ್ಷನ್ ಕೊಡೋದನ್ನ ಕೊಡ್ತಾರೆ. ವೀಡಿಯೋ ಮಿಕ್ಸಿಂಗ್ ಅಂತ ಇರುತ್ತೆ, ಅವ್ರು ಬರೀ ವೀಡಿಯೋ ಮಿಕ್ಸಿಂಗ್ ಮಾತ್ರ ಮಾಡ್ತಾರೆ. ಫೋಟೋ ತೆಗೆದ್ರೆ ಅದಕ್ಕೊಂದು ಕಂಪ್ಯೂಟರ್ ಇಟ್ಕೊಂಡು ಅವರು ಕೆಲಸ ಮಾಡ್ತಾರೆ. ಅವ್ರಿಗೇನು ಬೇಕೋ ಅದನ್ನು ಎಲ್ಲ ಆ ಸಾಫ್ಟ್ವೇರ್ಗಳನ್ನ ಅದಕ್ಕೆ ಅಳವಡಿಸ್ಕೋತಾರೆ. ಆ ಸಾಫ್ಟ್ವೇರ್ನಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಒಬ್ಬೊಬ್ರು ಒಂದೊಂದು ಡಿಫ್ರೆಂಟಾಗಿ ಮಾಡಬೇಕಾಗಿ ಹೊರತು ಎಲ್ಲದನ್ನು ಒಬ್ಬರೇ ಮಾಡ್ತೀವಿ ಅಂದರೆ ಆಗೋದಿಲ್ಲ. ಇದು ಹಂಚ್ಕೊಂಡ್ರೇ ಕೆಲಸ ಈಸಿ. ಆ ಥರ ಸರ್. ಮೊದಲೆಲ್ಲ ಬ್ಯಾಂಕ್ ಅವ್ರು ಸಾಲ ಕೊಡ್ತಾಯಿದ್ರು. ಆಮೇಲೆ ಒಂದು ಸ್ಕೀಮ್ ಇತ್ತು, ಆ ಸ್ಕೀಮಿಂದ ವಿಡಿಯೋ ಕ್ಯಾಮ್ರಾ ತೊಗೊಳಕ್ಕೆ ಕೊಡ್ತಾಯಿದ್ರು. ಈಗ ತುಂಬ ಸ್ಕೀಮ್ಗಳಾಗಿದೆ, ತುಂಬ ಬ್ಯಾಂಕ್ಗಳು ಸಾಲ ಕೊಡ್ತಾರೆ. ಆಮೇಲೆ ನಮ್ಮದೇ ಒಂದು ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಇದೆ. ಅಸೋಸಿಯೇಷನ್ನಿಂದ ಒಂದು ಸೊಸೈಟಿ ಮಾಡಿದ್ದಾರೆ ಅವರು. ಅದರೊಳಗೆ 1 ಲಕ್ಷದಿಂದ 2 ಲಕ್ಷ ತನಕ ಸಾಲ ಕೊಡ್ತಾರೆ, ತುಂಬ ಕಡಿಮೆ ಬಡ್ಡಿ ದರದಲ್ಲಿ. ಆಮೇಲೆ ನಮ್ಮದೇ ಒಂದು ಈ ಫೋಟೋಗ್ರಾಫರ್ಗಳನ್ನೇ ಒಂದು 10-15 ಜನ 20 ಜನ ಸೇರಿಕೊಂಡು ಫಂಡ್ ಅಂತ ಮಾಡ್ತಾರೆ. ಆ ಫಂಡ್ ಒಳಗೆ ವಾರಕ್ಕೊಬ್ಬೊಬ್ಬರಿಗೆ 50,000 ಸಾವಿರ 1 ಲಕ್ಷ ಬೇಕಾದ್ರೆ ಬರುತ್ತೆ. ಅದನ್ನು ಮತ್ತೆ ಅಲ್ಲೇ ಕಟ್ತಾನೆ ಇರಬೇಕು. ಎವ್ರಿ ವೀಕ್ ಅದಕ್ಕೆ ಫಂಡ್ಗೆ ರೀಪೇಮೆಂಟ್ ಇರುತ್ತೆ. ಆ ರೀಪೇಮೆಂಟಲ್ಲಿ ಎಕ್ಸ್ಟ್ರಾ ಬಡ್ಡಿ ಯಾರ್ಯಾರು ಸುಮ್ಮನೆ ಬಡ್ಡಿ ಕಟ್ಟಿದ್ದನ್ನೆಲ್ಲ ಅದನ್ನೆಲ್ಲ ಎಂಟರ್ಟೈನ್ಗೆ ಉಪಯೋಗಿಸ್ಕೋತಾರೆ. ಇನ್ನು ಮಿಕ್ಕಿದ್ದನ್ನೆಲ್ಲ ಮತ್ತೆ ಫಂಡ್ನ ಇಂಪ್ರೂವ್ ಮಾಡಿಕೊಂಡು ಅದರಲ್ಲೇ ಸಾಲ ಕೊಡ್ತಾರೆ. ಎಲ್ಲ ಚೆನ್ನಾಗೇ ನಡೀತಾ ಇದೆ. ಅದಕ್ಕೆ ಇವಾಗ ಸಾಲಕ್ಕೇನು ತೊಂದರೆ ಇಲ್ಲ. ಈಗ ಕೆಲಸ ಮಾಡೋನು ಒಬ್ಬ ಚೆನ್ನಾಗಿ ಕೆಲಸ ಮಾಡಬೇಕು. ಕೆಲಸ ಗೊತ್ತಿರೋನಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಸರ್. ಇದರಲ್ಲಿ ಒಬ್ಬ ಒಂದು ಕ್ಯಾಮ್ರಾಗೆ ಇನ್ವೆಸ್ಟ್ ಮಾಡಿದ್ದಾನೆ ಒಂದು 2 ಲಕ್ಷ ಅಂತ ಹೇಳಿದ್ರೆ ಅದು ಒಂದು 6-7 ತಿಂಗಳೊಳಗೆ ದುಡ್ಡು ಬಿಡ್ಬೋದು. ಓನ್ ಆರ್ಡ್ರೇ ತೊಗೋಬೇಕು ಅಂತ ಏನಿಲ್ಲ. ಪಾಸಿಂಗ್ ಆರ್ಡ್ರ್ ಅಂತ ಹೇಳ್ತಾರೆ, ಅದರಲ್ಲೇ ಕೆಲಸ ಮುಗಿಸ್ಕೋಬೋದು. ಅವರು ಒಂದು 5-10 ಲಕ್ಷ ಜಾಸ್ತಿ ಇನ್ವೆಸ್ಟ್ ಮಾಡಿದ್ದಾರೆ ಅಂದರೆ ಅವರು ಒಂದು 2-3 ವರ್ಷ ಜಾಸ್ತಿ ತೊಗೋಬೋದು ಅಷ್ಟೇ. ರಿಟರ್ನು ಆರಾಮಾಗಿ ಬರುತ್ತೆ ಅಷ್ಟೇ. ದೊಡ್ಡ ಪ್ರಮಾಣದ್ದು ಅಷ್ಟೇ. ಅದು ದೊಡ್ಡ ಬಿಲ್ ಆಗುತ್ತಲ್ಲ, ಬಿಲ್ಲು ದೊಡ್ಡದು. ಅದು ಇಲ್ಲಿ ಒಂದು ಮದುವೆ ನಾವು 1.5 ಲಕ್ಷದಿಂದ 2.5 ಲಕ್ಷ ತನಕ ಮಾಡ್ತೀವಿ. ಅದು ಅಲ್ಲಿ 25 ಲಕ್ಷದಿಂದ 50 ಲಕ್ಷ ಆ ಥರ ಆಗೋಗುತ್ತೆ. ಆ ದೊಡ್ಡ ಪ್ರಮಾಣನೇ ಬರುತ್ತೆ. ಚಿಕ್ಕ ಪ್ರಮಾಣದಲ್ಲೇ ಬರುತ್ತೆ. ಯಾರ್ಯಾರ್ದು ಏನೇನು ಎಕ್ವಿಪ್ಮೆಂಟ್ ಇರುತ್ತೆ, ಏನೇನು ಕೆಲಸ ಮಾಡ್ತಾರೋ ಅಷ್ಟಕ್ಕೆ ಮಾತ್ರ ದುಡ್ಡಿದು. ನಾವು ಎಕ್ಸ್ಟ್ರಾ ಬೇಕು ಅಂದರೆ ನೀನು ಎಕ್ಸ್ಟ್ರಾ ದುಡಿಬೇಕು, ಎಕ್ಸ್ಟ್ರಾ ಎಕ್ವಿಪ್ಮೆಂಟ್ ತೊಗೋಬೇಕು ಸರ್. ಇದರೊಳಗೆ ಮೇಯ್ನು ಟ್ರಾನ್ಸ್ಪೋರ್ಟೇಷನ್. ನಿಮ್ಮ ಲಗೇಜ್ ಹೇಗಿರುತ್ತೋ ಆ ಥರ ನೀವು ವೆಹಿಕಲ್ ಇಟ್ಕೋತೀರ. ಎಲ್ಲ ಫುಲ್ ಟೀಮ್ ಒಟ್ಟಿಗೆ ಹೋಗಬೇಕು ಅಂದರೆ ನಮಗೆ ದೊಡ್ಡ ಕ್ಯಾಂಟರೇ ಬೇಕಾಗುತ್ತೆ. ಆವಾಗ ಅದರೊಳಗೆ LED ಇಟ್ಕೋಬೋದು, ಕ್ರೇನ್ ಇಟ್ಕೋಬೋದು, ಡ್ರೋನ್ ಇಟ್ಕೋಬೋದು, ಈ ನಮ್ಮ ಫೋಟೋ ಎಕ್ವಿಪ್ಮೆಂಟ್ಸು, ಸ್ಟ್ಯಾಂಡ್ಗಳು, ಈ ಕ್ಯಾಮ್ರಾ ಸ್ಟ್ಯಾಂಡ್ಗಳು, ಲೈಟ್ ಸ್ಟ್ಯಾಂಡ್ಗಳು ಎಲ್ಲದನ್ನೂ ಒಟ್ಟಿಗೆ ಇಟ್ಕೊಂಡು ನಾವು ಹುಬ್ಳಿನಲ್ಲಿ ಕೆಲಸ ಮಾಡ್ತಾಯಿದ್ವಿ. ಒಂದು ಆ ಥರ ಆವಾಗ ಒಂದು ಕ್ಯಾಂಟರೇ ಮಾಡ್ಕೊಂಬಿಡ್ತಿದ್ವಿ. ಆ ಥರ ಅಷ್ಟು ಬೇಕಾಗುತ್ತೆ. ಆ ಥರ ಬೇಕಾಗುತ್ತೆ. ನೀವು ಸಿಂಪಲ್ಲಾಗಿ ಬರೀ ಒಂದು ಫೋಟೋಗ್ರಫಿ ಇದಕ್ಕೆ ಇತ್ತು ಅಂದರೆ ಒಂದು 2 ವೀಲರ್ ಆದರೂ ಸಾಕು. ಕಾರ್ ಇದ್ದವನು ಕಾರ್ ತೊಗೊಂಡೋಗ್ತಾನೆ ಅಷ್ಟೇ, ಬೇರೆ ಇನ್ವೆಸ್ಟ್ಮೆಂಟ್ ಏನಿಲ್ಲ ಸರ್. ತುಂಬ ಲಾರ್ಜ್ ಸ್ಕೇಲಲ್ಲಿ ಮಾಡ್ತೀವಿ ಅಂದರೆ
70-80% ಬರೀ ಎಕ್ವಿಪ್ಮೆಂಟ್ಗೆ ಹೊರಟೋಗುತ್ತೆ. ಕ್ಯಾಮ್ರಾ, ಅದಕ್ಕೆ ಏನೇನು ಅಸೆಸರೀಸ್ ಏನೇನು ತೊಗೋಬೇಕು ಅದೆಲ್ಲದಕ್ಕೂ ಹೊರಟೋಗ್ಬಿಡುತ್ತೆ. ಇನ್ನು ಮಿಕ್ಕಿದ್ದು ಅದೇ ಒಂದು ಗೋಡನ್ ತೊಗೋತೀವಿ, ಗೋಡನಲ್ಲಿ ಡಂಪ್ ಮಾಡ್ತೀವಿ, ಇದು ಮಾಡ್ತೀವಿ, ಅಷ್ಟಕ್ಕೆ ನಾವು ಬೇರೆ ವ್ಯವಸ್ಥೆ ಮಾಡ್ಕೋಬೇಕು ಅಷ್ಟೇ. ಇನ್ನು ಮಿಕ್ಕಿದ್ದೆಲ್ಲ ಇದರಲ್ಲೇ ಬರ್ತಾ ಇರುತ್ತೆ. ಸರ್, ನಾನು ನನ್ನ ಸ್ಟುಡಿಯೋಗೆ 4 ಲಕ್ಷ ಖರ್ಚು ಮಾಡಿದ್ದೀನಿ. ಈ ವಾರ್ಡ್ರೋಬು ಇದೆಲ್ಲ ಒಟ್ಟಿಗೆ ಮೊದಲೇ ಬೇರೆ ಥರ ಇತ್ತು, ಎಲ್ಲ ಒಟ್ಟಿಗೆ ಈಗ ರೀಸೆಂಟಾಗಿ ಎಲ್ಲ ಫುಲ್ಲು ಖರ್ಚು ಮಾಡಿದ್ದೀನಿ. ದೊಡ್ಡದು ಅಂದರೆ ಅವರು ಫರ್ನಿಚರ್ಗೆ ಜಾಸ್ತಿ ಖರ್ಚು ಮಾಡಬೇಕಾಗತ್ತೆ. ಅವರು ಜಾಸ್ತಿ ಜನ ಇಟ್ಕೊಂಡಿರ್ತಾರೆ, ಅವ್ರಿಗೆಲ್ಲ ಬಂದರೆ ಕೂತ್ಕೊಂಡ್ರೆ ಎಲ್ಲದಕ್ಕೂ ಫರ್ನಿಚರ್ ಜಾಸ್ತಿ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಇದೆಲ್ಲ ವಾರ್ಡ್ರೋಬ್ಸ್ ಎಲ್ಲ ಬೇಕೇ ಬೇಕು ಅವ್ರಿಗೆ. ಅವರು ಇದಕ್ಕಿಂತ ಡಬಲ್ ಮಾಡ್ಕೋತಾರೆ. ಒಂದು ಸ್ವಲ್ಪ ಫರ್ನಿಚರ್ಗೆ ಒಂದು 10-15 ಲಕ್ಷ ಬರೀ ಈ ಇಂಟೀರಿಯರ್ಸು ಫರ್ನಿಚರ್ಗೆ ಖರ್ಚು ಮಾಡಬೇಕಾಗುತ್ತೆ. ಸಣ್ಣ ಪ್ರಮಾಣದಲ್ಲಿ ಮಾಡಿದ್ರೆ ಏನು ಒಂದು 5-6 ಚೇರ್ ಬೇಕಷ್ಟೇ, ಒಂದು ಸ್ಕ್ರೀನ್ ಬೇಕು, ಬ್ಯಾಕ್ಗ್ರೌಂಡು, ಫೋಟೋ ಕ್ಯಾಮ್ರಾ ಸ್ಟ್ಯಾಂಡ್ ಬೇಕು, ಪಾಸ್ಪೋರ್ಟ್ ತೆಗಿತಾರೆ ಅಷ್ಟೇ. ನಮ್ಮ ಸ್ಟುಡಿಯೋದ ಬಿಸ್ನೆಸ್ ಮಾಡೋರು ಯಾರೂ ರೆಂಟಿಗೆ ಅಥವಾ ಜಾಸ್ತಿ ಉಪಯೋಗಿಸ್ಕೊಳ್ಳಲ್ಲ. ಎಲ್ಲ ಭೋಗ್ಯಕ್ಕೆ ಅಂತ ಹಾಕೋತಾರೆ. 5 ವರ್ಷಕ್ಕೆ ಭೋಗ್ಯ ಅಂತ ಹಾಕ್ಕೊಂಡಿದ್ರೆ 5 ವರ್ಷದ ತನಕ ಕಂಟಿನ್ಯೂ ಮಾಡ್ತಾರೆ. ಮತ್ತು ಅದನ್ನೇ 5 ಲಕ್ಷದಲ್ಲೇ ಮತ್ತೆ ಇನ್ನೊಂದು ಸತಿ ಕಂಟಿನ್ಯೂ ಮಾಡ್ತಾರೆ 5 ವರ್ಷ. ಇಲ್ಲ ಯಾವಾಗ ಅವರು ವಾಪಸ್ಸು ಇಲ್ಲ ಬಿಟ್ಟೋಗಿ ಅಂತಾರೋ ಅಥವಾ ಏನಾದ್ರು ಹೇಳಿದ್ರೆ 5 ಲಕ್ಷ ವಾಪಸ್ ಕೈಗೆ ಸಿಗುತ್ತೆ. ಅವ್ರಿಗೇನು ಲಾಸೇ ಇಲ್ಲ. 5 ವರ್ಷ ತನಕ ಡೆಪಾಸಿಟ್ ಅಂತ ಇಟ್ಟಿರ್ತಾರೆ ಅಷ್ಟೇ. ಅದೇ ಇನ್ಶೂರೆನ್ಸ್ ಮುಖ್ಯ. ಬೇಕಾದಷ್ಟು ಜನ ಮಾಡಿಸ್ತಾರೆ, ಬಟ್ ಮಾಡಿಸಿದ್ರೆ ಥೆಫ್ಟಿಗಿಲ್ಲ ಅಂತ ಹೇಳ್ಬಿಡ್ತಾರೆ. ದೊಡ್ಡ ಮಟ್ಟದಲ್ಲಿ ಇರೋರು ಇನ್ಶೂರೆನ್ಸ್ ಇಲ್ಲದಿದ್ರೆ ಕಷ್ಟ ಆಗುತ್ತೆ ಅವ್ರಿಗೆ. ಇದಕ್ಕೆ ನಿಜವಾಗ್ಲೂ ಇನ್ಶೂರೆನ್ಸ್ ಬೇಕಾಗುತ್ತೆ, ಬಟ್ ಫಾಲೋ ಅಪ್ ಮಾಡಲ್ಲ ಯಾರೂ ಇನ್ಶೂರೆನ್ಸ್ ಅವರು. ಅದೇ ಸಣ್ಣ ಮಟ್ಟದಲ್ಲಿರೋರು ಯಾರೂ ಇನ್ಶೂರೆನ್ಸ್ ಮಾಡ್ಸೋಕ್ಕೆ ಹೋಗಲ್ಲ. ಏನು ಬರೀ 5 ಲಕ್ಷ 2 ಲಕ್ಷ ಇನ್ವೆಸ್ಟ್ ಮಾಡಿರ್ತಾರೆ, ಅದಕ್ಕೆ ಮಾಡ್ಸೋಕ್ಕೆ ಹೋಗಲ್ಲ. ದೊಡ್ಡ ಮಟ್ಟದವ್ರಿಗೆ ಅದೇ ಬಂಡವಾಳ. ಅದೇನಾದ್ರು ಹೆಚ್ಚು ಕಮ್ಮಿ ಆಯ್ತಂದರೆ ತುಂಬ ಅದೇ ಸಾಲಗಾರ ಆಗಬೇಕಾಗುತ್ತೆ. ಬಟ್ ಇನ್ಶೂರೆನ್ಸ್ ಇದ್ದರೆ ಒಳ್ಳೆಯದು. ಸೊ ಫೋಟೋ ಸ್ಟುಡಿಯೋ ಬಿಸ್ನೆಸ್ ಬಗ್ಗೆ ಸಾಕಷ್ಟು ಮಾಹಿತಿ ಸಿಕ್ಕಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಬಿಸ್ನೆಸ್ ಐಡಿಯಾ ಜೊತೆ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬೈ ಬಾಯ್.